ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಇಡ್ಲಿಕ್ಕೆ ಈ ವಿಡಿಯೋವನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಏನಪ್ಪ ಈ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅಂತ ಹೇಳ್ತೀರಾ? ಬೇನಾಮಿ ಆಸ್ತಿಯನ್ನು ಮೇಯುತ್ತಿರುವ ವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೂ ತೆಗೆದುಕೊಂಡರೂ ಅದರ ಬಗ್ಗೆ ವಿಚಾರಣೆ ಮಾಡದೇ ಇರತಕ್ಕಂಥ ಅಧಿಕಾರಿಗಳ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಡವರು ಮಕ್ಕಳು ನ್ಯಾಯ ಕೇಳಿದ್ರೆ ಎಲ್ರಿ ನ್ಯಾಯ ಸಿಗುತ್ತೆ. ಅದೇ ಯಾವುದಾದ್ರೂ ರಾಜಕಾರಣಿಗಳ ಜೊತೆಗೆ ಯಾವುದಾದ್ರೂ ಪಕ್ಷದ ಜೊತೆಗೆ ಮಿಂಗಲ್ ಆದ್ರೆ ತಾನೇ ಆಸ್ತಿ ಮಾಡ್ಲಿಕ್ಕಾಗೋದು. ಅಕ್ರಮ ಸೈಟುಗಳನ್ನ ಹೆಸರು ಮಾಡ್ಕೊಳಕ್ಕಾಗೋದು, ಗೋಮಾಳ ಜಮೀನುಗಳನ್ನ ರಿಜಿಸ್ಟರ್ ಮಾಡಿಸ್ಕೊಳಕ್ಕಾಗದು. ಎಲ್ಲ ನೋಂದಣಿಗಳ ವಿಚಾರಗಳನ್ನ ಸಂಕೀರ್ಣವಾಗಿ ಸಂಪೂರ್ಣವಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತೆಗೆದುಕೊಂಡೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಯುಕ್ತರಾಗಿರ್ತಕ್ಕಂಥ ರೇಣುಕಮ್ಮನವರೇ, ನೀವೇನು ಮಾಡಲ್ಲ ಕಣ್ರಿ. ಬರೀ ದಾವಣಗೆರೆ ಸಿಟಿಯಲ್ಲಿ ಎಷ್ಟು ಬೇಕೋ ಅದಷ್ಟೇ ನಿಮಗೆ ಏನು ಸೀಮಿತ ಇಲ್ಲದ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ನನ್ನ ಎರಡನೆಯ ಆಪ್ಷನ್ಸ್ ಹೇಳ್ತಾ ಇದೆ. ನಾವು ಕೇಳಿರ್ತಕ್ಕಂಥ ಮನವಿ, ನಾವು ಕೊಟ್ಟಿರ್ತಕ್ಕಂಥ ಮನವಿ, ನೀವು ಕೂಡ ಉಡಾಪೆ ಉತ್ತರ ಏಕ್ರಿ? ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ದಾವಣಗೆರೆಯನ್ನ ಬಡವರು ಯಾವುದಾದ್ರೂ ಜಾಗದಲ್ಲಿ ಮನೆ ಕಟ್ಟಿದ್ರೆ ಕೆಡುವುದಕ್ಕೆ ಪರ್ಮಿಷನ್ನು ಕೋರ್ಟ್ ಕೊಡುತ್ತೆ. ನೋಡಿ, ಸಿಸ್ಟಮ್ ಅನ್ನ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡೋ ಒಂದು ಕಾನ್ಫಿಡೆಂಟು ಈ ಶಾಸಕಾಂಗ ಕಾರ್ಯಾಂಗಕ್ಕಿರುತ್ತೆ. ರಾಜಕಾರಣಿಗಳು ಯಾಕೆ ಇವತ್ತಿಗೂ ಬಾಲ ಬಿಚ್ತಾ ಇಲ್ಲ? ರಾಜಕಾರಣಿಗಳು ಯಾಕೆ ಸರ್ಕಾರದ ಆಸ್ತಿಯನ್ನು ನುಂಗ್ತಾರೆ? ಆ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ತೊಡಕುಗಳ ಬಗ್ಗೆ ತಿಳಿಸ್ಲಿಕ್ಕೆ ನಿಮಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಆ ತೊಡಕು ಅಂತ ಹೇಳಿದ್ರೆ, ಈ ಶಾಸಕಾಂಗ ಅಂತ ಹೇಳಿದ್ರೆ ರಾಜಕಾರಣಿಗಳ ಗುಂಪು, ಕಾರ್ಯಾಂಗ ಅಂತ ಹೇಳಿದ್ರೆ ಅಧಿಕಾರಿಗಳ ಒಂದು ಗುಂಪು. ಆ ಗುಂಪು ಸೇರ್ಕೊಂಡು ನ್ಯಾಯಾಂಗಕ್ಕೆ ಮೋಸ ಮಾಡೋದು ಬಹಳ ಹೊತ್ತಿನ ಮಾತೇ ಇಲ್ರಿ. ಯಾಕೆ ಅಂತ ಹೇಳಿದ್ರೆ ಅನುಭವದ ಮಾತು. ಅನುಭವದ ಮಾತು ಇಷ್ಟು ಮಟ್ಟಿಗೆ ಮಾತಾಡಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳು, ನಕಲಿ ಅಧಿಕಾರಿಗಳು, ನಕಲಿ ಛಾಪ ಕಾಗದ, ನಕಲಿ ರಿಜಿಸ್ಟ್ರೇಷನ್, ನಕಲಿ 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 ಎಲ್ಲ ನಕಲಿಗಳೇ ತುಂಬಿಕೊಂಡಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಅಧಿಪತಿ ಯಾರು ಗೊತ್ತಾ? ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಇಲ್ಲಿ ಪಕ್ಷದ ಮೇಲೆ ಮರ್ಯಾದೆ ತೆಗೆಯೋದಿಲ್ಲ, ಪಕ್ಷದ ಹೆಸರು ಹೇಳೋದಿಲ್ಲ. ಯಾವ ವ್ಯಕ್ತಿ ಎಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡ್ಕೊಂಡಿದ್ದಾನೆ, ಸಕ್ರಮವಾಗಿ ಎಷ್ಟು ಮಾಡ್ಕೊಂಡಿದ್ದಾನೆ, ಅಕ್ರಮವಾಗಿ ಎಷ್ಟು ಮಾಡ್ಕೊಂಡಿದ್ದಾನೆ, ಎಲ್ಲಿ ಇದ್ದಾನೆ, ಆಸ್ತಿ ಎಲ್ಲಿದೆ, ಅಲ್ಲಿನ ಪ್ರತಿಯೊಂದು ರೆಕಾರ್ಡ್ಸ್ ಅನ್ನ ನಿಮ್ಮ ಮುಂದೆ ಬಿಚ್ತಾ ಹೋಗ್ತೀನಿ. ಸರ್ಕಾರಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ನ್ಯಾಯಾಂಗದಲ್ಲಿ ತನಿಖೆ ಮಾಡ್ಲಿಕ್ಕೆ ಹೇಳ್ತೀನಿ. ಇದು DVG ವಾಯ್ಸ್ ಧ್ವನಿಯಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಅದಕ್ಕೋಸ್ಕರ ನಾನು ಸಂಪೂರ್ಣವಾಗಿ ದಾಖಲೆ ಸಮೇತ ನಿಮಗೆ ಕೊಡ್ತಾ ಇದ್ದೀನಿ. ಕಾರಣ, ದೊಡ್ಡವರು ದೊಡ್ಡತನ ಉಳಿಸ್ಕೊಂಡ್ರೆ ನಾವು ಸಹ ಬಡವ್ರಿಗೆ ಏನೋ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಬಿಡ್ತಿದ್ವಿ. ಬಟ್ ಇಲ್ಲಿ ಹೋಗಿರ್ತಕ್ಕಂಥದ್ದು 36 ಮನೆ ಬಡ ಕುಟುಂಬಗಳು, ಇನ್ನೂ ಸಹ ಹಳ್ಳಿಗಳ ಸಾಲಿನಲ್ಲಿ ಇಲ್ಲೇ ಪಕ್ಕದಲ್ಲೇ ಲೋಕಿಕೆರೆ ರೋಡ್ನಲ್ಲೇ ಸುಮ್ಮನೆ ಬಡವರಿದ್ದಾರೆ ಅಂತ ಹೇಳಿ ಹೊಡೆದಾಕಿದ್ದಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬೇಕಾ? ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಾಗವನ್ನ ಯಾವುದೇ ಲೀಗಲ್ ರೆಕಾರ್ಡ್ಸ್ ಇಲ್ದಲೆ 3-4 ಫ್ಲೋರ್ಗಳು ಕಟ್ಕೊಂಡಿದ್ದಾರೆ. ಅವರನ್ನು ಸುಮ್ಮನೆ ಬಿಡಬೇಕಾ? ಕಾನೂನಲ್ಲಿ ಸ್ವಲ್ಪ ಲೇಟಾಗಿ ಉತ್ತರ ಸಿಗ್ತಾ ಇದೆ. ಆದಷ್ಟು ಬೇಗ ಬುದ್ಧಿವಂತರೆಲ್ಲ ಸೇರ್ಕೊಂಡು ಬುದ್ಧಿಪಾಠ ಹೇಳಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ಆದರೆ ಮುಂದಿನ ಸುದ್ದಿ ದಾಖಲೆಗಳನ್ನ ಬೆಚ್ಚಿಡುವ ಪ್ರಯತ್ನ. ಆದರೂ ಸಮೇತ ಆಯುಕ್ತರು ಇಲ್ಲಿಯವರೆಗೂ ಯಾವುದೇ ರೀತಿಯ ಉತ್ತರನೂ ಕೊಟ್ಟಿಲ್ಲ. ಕಾರಣ, ಪಾಪ ಬಂದು 3 ವರ್ಷ ಆಯಿತು. ಮುಂದಿನ ತಿಂಗಳು 6ನೇ ತಾರೀಕಿಗೆ ಹೇಗೆ ಉಳ್ಕೋಬೇಕು ಹೇಳಿ ಅವ್ರು ದಾವಣಗೆರೆಯಲ್ಲಿ ಈ ವಿಚಾರವನ್ನು ತೆಗೆದ್ರೆ ಅಲ್ವಾ ಮೇಡಮ್? ಮುಂದಿನ ತಿಂಗಳು 6ನೇ ತಾರೀಕು
1ನೇ ತಿಂಗಳು ನೀವು ಬಂದು ದಾವಣಗೆರೆಗೆ 2 ವರ್ಷ ಅಲ್ಲ 3 ವರ್ಷ ತುಂಬುತ್ತೆ. ಅಲ್ಲಿಗೆ ನೀವು ನೆಕ್ಸ್ಟ್ ಮತ್ತೆ ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ. ಟ್ರಾನ್ಸ್ಫರ್ ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ಇವನ್ನೆಲ್ಲ ಮಾಡೋದು ಬೇಡ ಅಂತ ಹೊರಟುಬಿಟ್ಟಿದ್ದೀರಾ ಅಲ್ವಾ ಮೇಡಮ್? ನಾನು ಈಗಲೂ ಕೇಳೋದು ಒಂದೇನೆ, ನೀವು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಕೆಲಸಗಳು, ನೀವು ಇಲ್ಲಿಯವರೆಗೂ ಮಾಡಿರ್ತಕ್ಕಂಥ ಸೇವೆಗಳೇ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾವೆ. ಆದರೆ ಯಾರೋ ಮಾಡಿಟ್ಟಿರ್ತಕ್ಕಂಥ ಅಕ್ರಮ ಆಸ್ತಿಗಳನ್ನು ಬೇರೆಯವ್ರ ಹೆಸರಿಗೆ, ಸರ್ಕಾರದ ಆಸ್ತಿಗಳನ್ನು, ಗೋಮಾಳ ಜಮೀನುಗಳನ್ನು ಅವರವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿರ್ತಕ್ಕಂಥ ಆಯುಕ್ತರ ಮೇಲೆ ಯಾಕ್ರಿ ಮೇಡಮ್ ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ? ಸರ್ಕಾರಿ ಜಾಗವನ್ನು ಅವ್ರ ಹೆಸರು ಮಾಡಿಸ್ಕೊಳ್ಲಿಕ್ಕೆ ಅವ್ರಿಗೆ ಏನಿದೆ ಮೇಡಮ್ ಅಧಿಕಾರ? ಯಾರ ಪ್ರಬಲ, ಯಾರ ಶಕ್ತಿ, ಯಾರ್ದು ನಿಮಗೆ ಭಯ ಇದೆ ಹೇಳಿ ಮೇಡಮ್? ಸರ್ಕಾರಿ ಅಧಿಕಾರಿ ಆಗ್ಬಿಟ್ಟು ನೀವು ಯಾಕ್ರಿ ಮೇಡಮ್ ನಿಮ್ಮ ಸೇವೆ ಮಾಡೋಕ್ಕಾಗ್ತಾ ಇಲ್ಲ? ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿದ್ರೆ ಸಮಾಜಕ್ಕೆ ಮಾರಕ ಆಗಬಾರ್ದು ಮೇಡಮ್. ಇದರಲ್ಲಿ ನೀವು ಆ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಒಂದು ಕಡೆಗಾದ್ರೆ, ಇಲ್ಲಿ ಪುಣ್ಯಾತ್ಮ ಇದ್ನಲ್ಲ ಮೊದಲು ಹಳೇ ಪೌರ ಆಯುಕ್ತ, ಅವ್ರು ಮಾಡಿರ್ತಕ್ಕಂಥ ಕುತಂತ್ರ ಇದು. ಅದು ನನಗೆ ಗೊತ್ತಿದೆ ಮೇಡಮ್. ಡೇಟು ಯಾವಾಗ ಆಗಿದೆ, ಯಾವ ಸಮಯದಲ್ಲಾಗಿದೆ, ಯಾರ್ಯಾರಿಗಾಗಿದೆ, ಪ್ರತಿಯೊಂದು ವಿಚಾರವನ್ನ ನೆಕ್ಸ್ಟ್ ಅಂದರೆ ಮುಂದಿನ ವಿಡಿಯೋದಲ್ಲಿ ಬಿಚ್ಚಿಡ್ತೀನಿ. ಇಲ್ಲಿ ಯಾರು ಬಲವಂತಕ್ಕೋಸ್ಕರ ಯಾರು ಜೀವನ ಮಾಡೋಕ್ಕಾಗೋದಿಲ್ಲ ಮೇಡಮ್. ನೀವು ನಿಮ್ಮ ಕೆಲಸ ಮಾಡಿರೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾನು ಸಹ ಲೀಗಲಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೆ. ಇದು ಇವತ್ತಿನ ಕನಸಾದರೆ ಮತ್ತೆ ಮುಂದಿನ ಕನಸು ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ಏನು ಎಪಿಸೋಡ್ ಮಾಡಬೇಕು ಅಂತ ಇದ್ದೀನಿ, ಆ ಎಪಿಸೋಡನ್ನು ಮುಂದಿನ ವಿಡಿಯೋದಲ್ಲಿ ದಾಖಲೆ ಸಮೇತ ಇಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ. ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.